ಮೊದಲು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನೀವು 45 ಸಿನಿಮಾ ನೋಡಿ ಹೊರ ಬಂದಾಗ ಏನಪ್ಪ ಇದು ಅನ್ನೋ ಫೀಲಿಂಗ್ ಬಂತಾ ಅಥವಾ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ರೋ ಅಂತ ಅನಿಸ್ತಾ? ಸೇಮ್ ಫೀಲಿಂಗ್ ತುಂಬ ಜನಕ್ಕೆ ಬಂದಿದೆ. ಈ ವಿಡಿಯೋ ರಿವ್ಯೂ ಅಲ್ಲ, ಸ್ಟೋರಿ ಎಕ್ಸ್ಪ್ಲೈನ್ ಕೂಡ ಅಲ್ಲ. ಇದು ನಮಗೆ ಯಾಕೆ ಕನ್ಫ್ಯೂಸಿಂಗ್ ಆಯಿತು ಅನ್ನೋದರ ಡಿಕೋಡ್ ವಿಡಿಯೋ. ಸಿನಿಮಾ ವೀಕ್ ಆಗಿರಬಹುದು ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ರಾಂಗ್ ಪ್ಲೇಸ್ನಲ್ಲಿ ಇದ್ದಿರಬಹುದು. ಇದರಲ್ಲಿ ಯಾವುದೋ ಒಂದಂತೂ ಫಿಕ್ಸು. ನೋಡಿ, 45 ಒಂದು ಸಿಂಪಲ್ ಮಾಸ್ ಮೂವಿ ಅಲ್ಲ. ಹೀರೋ ಎಂಟ್ರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆಡಿಯನ್ಸ್ ವಿಸಲ್ ಇದು ಯಾವುದೂ ಇಲ್ಲ. ಇಲ್ಲಿ ಹೀರೋ ಎಂಟ್ರೀಸ್ ನೋಡ್ತಾ ಇದ್ದಾಗ ಏನೋ ಬರ್ತಿದೆ ಅನ್ನೋ ಡೌಟ್ ಅಂತೂ ಬರುತ್ತೆ. ಅಷ್ಟೇ ಅಲ್ಲ, ಸಿನಿಮಾ ನೋಡ್ತಾ ನೋಡ್ತಾ ನಾವು ಹೀರೋ ಜೊತೆಗಲ್ಲ, ಡೈರೆಕ್ಟರ್ ಜೊತೆಗೆ ಫೈಟ್ ಮಾಡ್ತಾ ಇರ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೇ ಇರುತ್ತೆ. ಒಬ್ಬ ಹೇಳ್ತಾನೆ, ಬ್ರೋ ಡಿಫ್ರೆಂಟ್ ಅಟೆಂಪ್ಟು ಸಖತ್ತಾಗಿದೆ ಅಂತ. ಇನ್ನೊಬ್ಬ ಹೇಳ್ತಾನೆ, ಟೈಮ್ ವೇಸ್ಟು ಮಚ್ಚ. ಇಲ್ಲಿ ಒಂದೇ ಶೋ, ಎರಡು ಅಪೋಸಿಟ್ ರಿಯಾಕ್ಷನ್. ಪ್ರಾಬ್ಲಮ್ ಸಿನಿಮಾ ಅಲ್ಲ, ಎಕ್ಸ್ಪೆಕ್ಟೇಷನ್ ಮಿಸ್ ಮ್ಯಾಚ್. ನನಗೆ ಒಂದು ಹೇಳಿ, ನಾವು ಥಿಯೇಟರ್ಗೆ ಯಾಕೆ ಹೋಗ್ತೀವಿ? ರಿಲ್ಯಾಕ್ಸ್ ಆಗೋಕೆ. 45 ಏನು ಮಾಡುತ್ತೆ? ರಿಲ್ಯಾಕ್ಸ್ ಆಗೋ ಬದಲು ಕ್ವಶನ್ ಪೇಪರ್ ಕೊಡುತ್ತೆ. ಇಂಟರ್ವಲ್ ಅಷ್ಟೊತ್ತಿಗೆ ನಮ್ಮ ಬ್ರೈನ್ ಹೇಳ್ತಾ ಇರುತ್ತೆ, ಗುರು ಸಾಕು, ಬ್ರೇಕ್ ಬೇಕು ಅಂತ. 45 ಸಿನಿಮಾ ಲೈಫ್, ಡೆತ್, ಕರ್ಮ ಅಂತ ಟಾಪಿಕ್ಸ್ ಟಚ್ ಮಾಡ್ತಾ ಇರುತ್ತೆ. ಇದು ಬ್ಯಾಡ್ ಥಿಂಗ್ ಅಲ್ಲ. ಆದರೆ ಪ್ರಾಬ್ಲಮ್ ಏನಂದರೆ, ಇಲ್ಲಿ ನಾವು ಪಾಪ್ಕಾರ್ನ್ ಹಿಡಿದುಕೊಂಡು ಫಿಲಾಸಫಿ ಡೈಜೆಸ್ಟ್ ಮಾಡೋ ಹ್ಯಾಬಿಟ್ ನಮಗಿಲ್ಲ. ಬಿರಿಯಾನಿ ಎಕ್ಸ್ಪೆಕ್ಟ್ ಮಾಡ್ತಾ ಸಾಂಬಾರ್ ರೈಸ್ ಬಂದಂತಾಗುತ್ತೆ. ಇನ್ನು ಕೆಲವರು ವಿಜುವಲ್ಸ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, VFX ವೀಕ್ ಗುರು ಅಂತ. ಆ್ಯಕ್ಚುಯಲ್ ಪ್ರಾಬ್ಲಮ್ VFX ಅಲ್ಲ, ಎಮೋಷನ್ಸ್ ಕ್ಲಿಕ್ ಆಗದೇ ಇದ್ದಾಗ ವಿಜುವಲ್ಸ್ ಕೂಡ ಫೇಕ್ ಅನಿಸುತ್ತೆ. ಹಾರ್ಟ್ ಕನೆಕ್ಟ್ ಆದರೆ ಕಾರ್ಟೂನ್ ಕೂಡ ಮಾಸ್ಟರ್ ಪೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಮೂವಿ ನರಸಿಂಹ ಮಹಾವತಾರ್. ಇವತ್ತು ರೀಲ್ಸ್ ಜನರೇಷನ್ 30 ಸೆಕೆಂಡಲ್ಲೇ ಅಂಕು ಡಂಕು ಪಂಚ್ ಬೇಕು. 45 ಸಿನಿಮಾ ನಿಧಾನವಾಗಿ ನಡೆಯುತ್ತೆ, ಆದರೆ ನಮ್ಮ ಆಡಿಯನ್ಸ್ ಆಲ್ರೆಡಿ ಫಾರ್ವರ್ಡ್ ಮೋಡ್ನಲ್ಲಿ ಓಡ್ತಾ ಇರ್ತಾರೆ. ಅಲ್ಲೇ ಗುರು ಕಾನ್ಫ್ಲಿಕ್ಟ್ ಶುರುವಾಗಿದ್ದು. ಒಂದು ಮಾತು ಹಾನೆಸ್ಟ್ಲಿ ಹೇಳಬೇಕಂದ್ರೆ, 45 ಸಿನಿಮಾ ಎಲ್ರಿಗೂ ಇಷ್ಟ ಆಗಲ್ಲ, ಆದರೆ ಎಲ್ಲರೂ ರಿಜೆಕ್ಟ್ ಮಾಡಬೇಕಂತನೂ ಇಲ್ಲ. ಇದು ಬಫೆಟ್ ಟೈಪ್ ಸಿನಿಮಾ. ಕೆಲವೊಬ್ಬರಿಗೆ ವೆಜ್ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ನಾನ್ ವೆಜ್ ಇಷ್ಟ ಆಗ್ಬೋದು. ಈಗ ಕ್ವಶನ್ ಸಿಂಪಲ್, 45 ಸಿನಿಮಾ ಫ್ಲಾಪ್ ಆಯ್ತಾ ಅಥವಾ ಥಿಂಕಿಂಗ್ ಬೇಕಾದ ಸಿನಿಮಾಗೆ ಸ್ಕ್ರಾಲಿಂಗ್ ಆಡಿಯನ್ಸ್ ಸಿಗ್ತಾ? ಸಿನಿಮಾ ಥಿಯೇಟರಲ್ಲೇ ಮುಗಿದು ಹೋಗುತ್ತೆ, ಆದರೆ ಅರ್ಥ ಮಾಡಿಕೊಳ್ಳೋ ಜರ್ನಿ ಅಲ್ಲಿಂದನೇ ಶುರು. ಆ್ಯಸ್ ಆಲ್ವೇಸ್ ಮತ್ತೆ ಸಿಗೋಣ.